ಎಲ್ಲರೂ ಕಾಂಗ್ರೆಸ್ನವ್ರನ್ನ ನಾವು ನೋಡಿ ಕಲಿಬೇಕು ಅಂತ ಹೇಳಿ ನಾನು ಮತ್ತೆ ನಮ್ಮ ಶಾಸಕಾಂಗ ಸಭೆಗಳು ಯಾವ ರೀತಿ ಜನರಿಗೆ ಗ್ಯಾರಂಟಿಗಳು ಭರವಸೆ ಕೊಟ್ಟು ಅಧಿಕಾರಕ್ಕೆ ಬಂದರು, ಯಾವ ರೀತಿ ಮಾತುಗಳು ಆಡ್ಬೇಕು, ಯಾವ ರೀತಿ ಕೇಳಬೇಕಂತಕ್ಕಂಥದ್ದು ನಾವು ಕಾಂಗ್ರೆಸ್ ಕಲಿಬೇಕಂತ. ಯಾಕಂದ್ರ ನೀವು ಒಳ್ಳೆ ಕೆಲಸ ಈ ಕಾಂಗ್ರೆಸ್ ಸರ್ಕಾರದೊಳಗ ನೀವೇನಾರ ಒಂದು ಒಳ್ಳೆ ಕೆಲಸ ಏನಾರ ಮಾಡಿರಿ ಅಂದ್ರ ಆ ಪೊಲೀಸರಿಗೆ ಟೋಪಿ ಹಾಕೋ ಕೆಲಸ ಮಾತ್ರ ಒಂದು ಚಲೋ ಮಾಡಿ ನೋಡೋದಕ್ಕೆ. ಪೊಲೀಸರು ಮೊದಲು ಭೋಗೋಣಿಯಪ್ಲೆ ಒಂದು ಟೋಪಿಗಳು, ಈಗ ಇಲ್ಲಿ ಟೋಪಿ ಒಂದು ಹಾಕಿದ್ ಮಾತ್ರ ಕಾಂಗ್ರೆಸ್ ಒಂದು ಉತ್ತಮ ಕೆಲಸ. ಅಧ್ಯಕ್ಷರೇ ಈ ಬಜೆಟ್ ಬಗ್ಗೆ ನನ್ನ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಅಧ್ಯಕ್ಷರೇ, ನಾನು ಒಂದ್ಸಲ 5ನೇ 6ನೇ ಕ್ಲಾಸ್ನಾಗ ಇದ್ದ ಅಧ್ಯಕ್ಷರೇ, ಇದ್ದಾಗ ನಮ್ಮಲ್ಲಿ ಒಬ್ರು ಸೋಷಿಯಲ್ ಸ್ಟಡಿ ಸಮಾಜ ಕಲಿಸ್ತಿದ್ರು ಇಂಗ್ಲಿಷ್ ಗ್ರಾಮರ್ ಮಾಸ್ಟರ್ ಅಂತ ಹೇಳಿ ಅಧ್ಯಕ್ಷರೇ ತಾವು ಲಕ್ಷ ಪಟ್ಟು ಕೇಳ್ರಿ. ಕಲಿಸ್ತಕ್ಕಂಥ ಸಮಯದಲ್ಲಿ ಅಧ್ಯಕ್ಷರೇ ಪರೀಕ್ಷೆ ಬಂದಾಗ ನಾವೆಲ್ಲರೂ 50-60 ಜನ ಪರೀಕ್ಷೆ ಬರೀತಿದ್ದೆವು. ಪರೀಕ್ಷೆ ಬರೆದು ರಿಸಲ್ಟ್ ಕೇಳಕ್ ಹೋಗ್ತಿದ್ದೇವೆ ನಾವು. ಅವ್ರು ಏನ್ ಮಾಡ್ತಿದ್ರು, ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದಿಲ್ಲ ನಮ್ ಸರ್ ಅಧ್ಯಕ್ಷರೇ. ಅವ್ರು ನೋಟ್ಬುಕ್ ಹಿಡ್ಕೊಂಡ್ಬಿಡವ್ರು ಹಿಂಗ ಶರಣು ಸಲದಾರ್ ನಿಂಗ್ 60 ಮಾರ್ಕ್ಸ್ ಬಿದ್ದೋ ನೀ ಪಾಸ್, ಬಸವರಾಜ್ ನಿಂಗ್ 50 ಮಾರ್ಕ್ಸ್ ಬಿದ್ದೋ ನೀ ಪಾಸ್. ಪ್ರೇಮ್ ಸಾಹೇಬ್ರ ತಾವ್ರಿಗೆ ಕೇಳಿ ಅವ್ರು ವ್ಯಾಲ್ಯೂಯೇಷನ್ ಮಾಡ್ತಿರ್ಲಿಲ್ಲ, ಸೀದಾ ರಿಸಲ್ಟ್ ಹೇಳಕ್ ಹಂಗೆ ಬಂದ್ಬಿಡೋರು. ಎಲ್ಲರಿಗೂ ಪಾಸ್ 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 ಅಂದ್ರೆ ಪರೀಕ್ಷೆ ವ್ಯಾಲ್ಯೂಯೇಷನ್ ಒಂದ್ ದಿವಸ ಮಾಡಿಲ್ಲ ಅವರು. ನಮ್ಮಲ್ಲೊಬ್ಬ ನನ್ನ ಕ್ಲಾಸ್ನಾಗ ಒಬ್ಬ ಹೊರಟಿದ್ದಾರೆ ಭೋಜಪ್ಪ ಅಂತ ಹೇಳಿ ಹುಡುಗ, ಅವನಿಗೆ ಸರ್ ಭೋಜ ಅಂತ ಹೇಳಿ ಕರಿತರು. ಸರ್ ನಮ್ ರಿಸಲ್ಟ್ ರೀ ಅಂತ ಹೇಳಿದ್ರು ಪ್ರೇಮ್ ಸಾಹೇಬ್ರೆ ಕೇಳಿದ್ರು ನಮ್ಮ. ಅವ್ರೇನಂದ್ರೆ ಉತ್ತರ ಏನ್ ಕೊಟ್ರು, ಏ ಭೋಜ ನೀನ್ ಫೇಲಿಂಗ್ ಮಾರ್ಕ್ಸ್ ಕಂಡಿದ್ದಾವ ಅಂತ ಹೇಳಿದ್ರು, ನೀನ್ ಫೇಲಿಂಗ್ ಮಾರ್ಕ್ಸ್ ಕಂಡಿದ್ದಾವ ಅಂತ ಹೇಳಿದ್ರು. ಆ ರೀತಿ ಇದು ಫೇಲ್ನು ಸರಿಯಾಗಿಲ್ಲ, ಇದು ಬಜೆಟ್ ಸೂಪರ್ ಕ್ಲಾಸ್ ಅಂತ ಹೇಳಿ ನನ್ನ ಅನುಭವ ಮತ್ತು ನಂದು ಮನೋಭಾವನೆ ಅಧ್ಯಕ್ಷರೇ. ಯಾಕಂದ್ರ ನೀವು ಒಳ್ಳೆ ಕೆಲಸ ಈ ಕಾಂಗ್ರೆಸ್ ಸರ್ಕಾರದೊಳಗ ನೀವ್ ಏನಾರ ಒಂದು ಒಳ್ಳೆ ಕೆಲಸ ಏನಾರ ಮಾಡಿರಿ ಅಂದ್ರ ಆ ಪೊಲೀಸರಿಗೆ ಟೋಪಿ ಹಾಕೋ ಕೆಲಸ ಮಾತ್ರ ಒಂದು ಚಲೋ ಮಾಡಿ ನೋಡಿ ಅಧ್ಯಕ್ಷರು. ಪೊಲೀಸರು ಮೊದಲು ಭೋಗೋಣಿಯಪ್ಲೆ ಒಂದು ಟೋಪಿಗಳು, ಈಗ ನೀಲಿ ಟೋಪಿ ಒಂದು ಹಾಕಿದ್ ಮಾತ್ರ ಕಾಂಗ್ರೆಸ್ ಒಂದು ಉತ್ತಮ ಕೆಲಸ ಅಧ್ಯಕ್ಷರೇ. ಅಧ್ಯಕ್ಷರೇ ಇವತ್ತು ಏನಾರೇ ನಾವು ಕೇಳ್ತೀವಿ, ನಾವೇನಾರ ಅನುದಾನ ಕೇಳ್ತೀವಿ, ರೈತರಿಗೆ ಪರಿಹಾರ ಕೊಡ್ರಿ, ನಾವೇನಾರ ಕೇಳಿದ್ರೆ ಗ್ಯಾರಂಟಿ ಕೊಡ್ಲತ್ತಿದ್ದೇವೆ ನಾವು. ಅದು ಒಂದೇ ನಾವು ಗ್ಯಾರಂಟಿ ಕೊಡ್ಲತ್ತಿದ್ದೇವೆ. ಗ್ಯಾರಂಟಿ ಕೊಡ್ಬೇಕಾದ್ರ ಯಾವ ರೀತಿ ನೀವು ಪ್ರತಿ ತಿಂಗಳು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ 4,000 ರೂಪಾಯಿ ಕೊಡ್ತಕ್ಕಂಥದ್ದು ಟೋಟಲ್ ಕಟ್ ಮಾಡಿ ಹಾಕ್ತೀರಿ. ರೈತರಿಗೆ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥದ್ದು ಅದು ಟೋಟಲ್ ಬಂದ್ ಮಾಡಿ ಹಾಕ್ತೀರಿ. ಅದಾದ ನಂತರ ಸುಮಾರು ಗ್ಯಾರಂಟಿ ಯೋಜನೆ ಸಲುವಾಗಿ ನಿನ್ನ ಯುವರಾಜ್ ಮುನಿರಾಜ್ ಅವರು 20 ಅಂಶಗಳು ಓದಿದ್ರು ಅಧ್ಯಕ್ಷರೇ. ನಾವು ಜಾಸ್ತಿ ಟೈಮ್ ಕೊಡಲ್ಲ, ನಾನು ಅಷ್ಟು ಓದ್ಲಿಕ್ಕೆ ಹೋಗಲ್ಲ. ಸುಮಾರು ಅಬಕಾರಿ ಇರಬಹುದು, ಸ್ಟ್ಯಾಂಪ್ ಡ್ಯೂಟಿ ಇರಬಹುದು, ಅನೇಕ ಇಲಾಖೆಗಳ ಮೇಲೆ ಇವತ್ತೇನೇ 30,000ಕ್ಕಿಂತ ಮೇಲ್ಪಟ್ಟು ತಾವು ಟ್ಯಾಕ್ಸ್ ಹಾಕಿ ಹಣ ಕಲೆಕ್ಟ್ ಮಾಡತ್ತಿರೋ ಅಧ್ಯಕ್ಷರೇ. ಅದ್ರ ಜೊತೆಗೆ SCPS 3 ವರ್ಷದ ಸುಮಾರು 13,15,000 ಕೋಟಿ ಅದು ಬಂದು ಜಮಾ ಆಯಿತು. ಇವತ್ತು ಸಾಲ ಎಷ್ಟು ಮಾಡಿರಿ ಅಧ್ಯಕ್ಷರೇ? 23,000 ಕೋಟಿ. ಈ ರಾಜ್ಯದ ಇತಿಹಾಸದೊಳಗೆ, ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದೊಳಗ ಹೈಯೆಸ್ಟ್ ಸಾಲ ಮಾಡಿದ್ದು ಅದು ಯಾವಾಗರೆ, ಅದು ಯಾರಿಗಾರ ಕೀರ್ತಿ ಸಲ್ತದಂದ್ರೆ ಸಿದ್ದರಾಮಯ್ಯನವರ ಈ ಕಾಂಗ್ರೆಸ್ ಸರ್ಕಾರ ಸಲ್ತದ ಅಧ್ಯಕ್ಷರೇ. ಅದು ಒಂದು ಗ್ಯಾರಂಟಿ ರೋಡ್ ಮುಂದೆ ಹಾಕೋಬಹುದು ಎಲ್ಲ ಮಾಡೋದು ಅಧ್ಯಕ್ಷರೇ. ಯಾವತ್ತರೇ ರೈತರ ಮಣ್ಣಿನ ಪರಿಸ್ಥಿತಿ ಏನದ ಅಂತ ಹೇಳಿ ಸರ್ಕಾರ ಒಂದು ಸಲ ವಿಚಾರ ಮಾಡಿರಿ. ನೀವು ಪರಿಹಾರ ಕೊಡೋದು ಬೇಡ, ಮಣ್ಣಿನ ಪರಿಸ್ಥಿತಿ ಏನಾಗತ್ತದ, ನಮ್ಗೆ ಅನ್ನ ಕೊಡಂತ ಮಣ್ಣಿನ ಪರಿಸ್ಥಿತಿ ಮಣ್ಣಿನ ವಿಷ ಆಗತ್ತದ, ಮಣ್ಣಿನೊಳಗೆ ವಿಷ ಬೆರೆಸ್ಲತ್ತೀವಿ, ಅದಕ್ಕೆ ಏನು ಮಾಡ್ಬೇಕಂತ ಹೇಳಿ ಇವತ್ತು ಒಂದ್ಸಲ ಅಧಿವೇಶನಗಳು ಚರ್ಚೆ ಇಲ್ಲ, ಬರೀ ಗ್ಯಾರಂಟಿಗಳು ಚರ್ಚೆ. ಅಧ್ಯಕ್ಷರೇ, ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಯ್ಯ. ಆತನ ತನು ಶುದ್ಧ, ಆತನ ಮನ ಶುದ್ಧ, ಆತನ ಭಾವ ಶುದ್ಧ, ಆತನ ಮನೆ ಹೊತ್ತು ಲಿಂಗಾರ್ಚನೆ ಮಾಡಿದ ಗುರುಪಾವನೆ ಎಂದರು ಭಕ್ತಿ ಭಂಡಾರಿ ಬಸವಣ್ಣ ಅಧ್ಯಕ್ಷರೇ 12ನೇ ಶತಮಾನದೊಳಗ. ಹಾಗೆ ನಾನು ಬಸವ ಕಲ್ಯಾಣದ ಶಾಸಕ ಅಧ್ಯಕ್ಷರೇ, ದಯಮಾಡಿ ಬಸವಣ್ಣನವರ ಭಾವಚಿತ್ರ ತಾವಿಲ್ಲಿ ಹಾಕಬೇಕು. ಯಾಕಂದ್ರೆ ತಾವೇ ಈ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಡಿಕ್ಲೇರ್ ಮಾಡಿರಿ. ಯಾರು ಸಾಂಸ್ಕೃತಿಕ ನಾಯಕ ಅಂತ ಹೇಳಿರ್ತಾರೋ ಆ ಭಾವಚಿತ್ರ ಇಲ್ಲಿರ್ಬೇಕು. ಬೆಳಗಾವದೊಳಗೆ ಹಾಕಿ ತಾವು ಬೆಳಗಾವದೊಳಗೆ ಧನ್ಯವಾದ ನಾನು ಹೇಳಿದ ಅಧ್ಯಕ್ಷರೇ. ಇವತ್ತು ಈ ರಾಜ್ಯದ ರೈತ
ರೈತರು ಮಣ್ಣಲ್ಲಿ ಮಣ್ಣಾಗಿ ಹೋಗತ್ತಾರ ಅಂತ ಹೇಳಿ ನಾನು ನಿಮಗೆ ಬೆಳಗ್ಗೆ ಪ್ರಯತ್ನ ಮಾಡ್ತೀನಿ ಅಧ್ಯಕ್ಷರೇ. ಇವತ್ತು ರೈತರ ಪರಿಸ್ಥಿತಿ NCRB ವರದಿ ಅಧ್ಯಕ್ಷರೇ, ಇದು NCRB ವರದಿ ಪ್ರಕಾರ ರೈತರ ಆತ್ಮಹತ್ಯೆ ಕರ್ನಾಟಕ ರಾಜ್ಯ 2ನೇ ಸ್ಥಾನದಲ್ಲಿದೆ ಅಧ್ಯಕ್ಷರೇ. ಒಂದು ವೇಳೆ ನೀವು ಕೊಡ್ತಕ್ಕಂತ ಗ್ಯಾರಂಟಿಗಳು ಏನಾರ ಆಸರೆ ಆಗ್ತಿತ್ತಂದ್ರು, ನೀವು ಕೊಡ್ತಕ್ಕಂತ ಗ್ಯಾರಂಟಿಗಳು ರೈತರ ಬದುಕಿಗೆ ಒಂದು ವೇಳೆ ಆಸರೆ ಆಗ್ತಿತ್ತಂದ್ರೆ ರೈತರ ಆತ್ಮಹತ್ಯೆ ಪ್ರಕರಣಗಳು ಕಡಿಮೆ ಆಗ್ಬೇಕಾಗಿತ್ತು ಅಧ್ಯಕ್ಷರೇ, ಕಡಿಮೆ ಆಗ್ಲಿಲ್ಲ ಅಧ್ಯಕ್ಷರೇ. ಇವತ್ತು ತಾವು ನೋಡ್ರಿ, ಕಳೆದ ಸಲ ಮಳೆ ಇಲ್ಲಿಗೆ ಆಯ್ತು, ಮಹಾರಾಷ್ಟ್ರಕ್ಕೂ ಮಳೆ ಸಾಕಷ್ಟು ಆಯ್ತು. ಮಹಾರಾಷ್ಟ್ರದ ದೇವೇಂದ್ರ ಫಡ್ನವೀಸ್ ಅವರ ಸರ್ಕಾರ 31,000 ಕೋಟಿ ಪರಿಹಾರ ಕೊಡ್ತು ಅಧ್ಯಕ್ಷರೇ. 31,000 ಕೋಟಿ, ಅದು ಎಷ್ಟು? 75 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ 31,000 ಕೋಟಿ ಪರಿಹಾರ ಕೊಡ್ತು ಅಧ್ಯಕ್ಷರೇ. ನಾವೇ ಕೊಡ್ಲಿಲ್ಲ ಅಧ್ಯಕ್ಷರೇ. ಮಾತುಕತೆ ಹೇಳ್ತೀವಿ, ರೈತ ಅನ್ನದಾತ, ರೈತ ಈ ನಾಡಿನ ಬೆನ್ನೆಲುಬು, ರೈತರ ಬಗ್ಗೆ ಪರಿಹಾರ ಕೂಡ ಬಿಡ್ರಿ ಅಧ್ಯಕ್ಷರೇ. ಕೂಲಂಕುಷವಾಗಿ ವಿಧಾನಸಭೆದೊಳಗ ಸುದೀರ್ಘವಾದಂತ ಚರ್ಚೆಗೂ ಅವಕಾಶ ಸಿಗಲ್ಲ. ಇದು ದುರ್ದೈವಲ್ಲ ಅಧ್ಯಕ್ಷರೇ. ಇವತ್ತು ಮಹಾರಾಷ್ಟ್ರದ ಸರ್ಕಾರ ಅವತ್ತು ಅವ್ರ ನೆರವಿಗೆ ಬಂದು ನಿಂತು 31,000 ಕೋಟಿ ಅವ್ರಿಗೆ ಪರಿಹಾರ ಕೊಡ್ತು ಅಧ್ಯಕ್ಷರೇ. ಈಗ ಮತ್ತೆ ಅದೇ ಮಹಾರಾಷ್ಟ್ರ ಸರ್ಕಾರ, ದೇವೇಂದ್ರ ಫಡ್ನವೀಸ್ ಸರ್ಕಾರ, ರಾಜಮಾತಾ ಅಹಲ್ಯಾಬಾಯಿ ಹೋಳ್ಕರ್ ಹೆಸರಿನ ಮೇಲೆ ಮಹಾರಾಷ್ಟ್ರ ಸರ್ಕಾರ ಪ್ರತಿಯೊಬ್ಬ ರೈತನಿಗೆ 2 ಲಕ್ಷ ರೂಪಾಯಿ ಬ್ಯಾಂಕ್ ಸಾಲ ಮನ್ನಾ ಮಾಡ್ತಾ ಅಧ್ಯಕ್ಷರೇ. ಮಹಾರಾಷ್ಟ್ರದ 3 ಮತಕ್ಷೇತ್ರಗಳು ಬಸವ ಕಲ್ಯಾಣ, ಕುಮರ್ಗ, ಔಸಾ, ನಿಲಂಗ, ನನಗೆ 3 ಹತ್ಕೊಂಡು ಅಧ್ಯಕ್ಷರೇ. ಅಲ್ಲಿ ರೈತರು ದಿನ ಬಸವ ಕಲ್ಯಾಣ ಬರ್ತಾರೆ ಅಧ್ಯಕ್ಷರೇ. ಅವ್ರು ಹೇಳ್ತಾರೆ ಏನಂತ, ನಮ್ಗೆ 2 ಲಕ್ಷ ರೂಪಾಯಿ ಬ್ಯಾಂಕಿನ ಸಾಲ ಮನ್ನಾ ಆಯ್ತು. ಯಾವತ್ತಾರೆ ಮಾಡೋದು ವಿಚಾರ ಮಾಡೋದು ಬಿಡ್ರಿ, ಮಾಡೋದು ಚರ್ಚೆನೂ ನನ್ನ ಕಿವಿ ಅಂತೂ ಇಲ್ಲಿ ಕೇಳಿಲ್ಲ ಅಧ್ಯಕ್ಷರೇ. ಸಿದ್ದರಾಮಯ್ಯನವರು ಅವರು ಕೂಡ ರೈತ ಕುಟುಂಬದಿಂದ ಬಂದಂತವ್ರು. ಇಲ್ಲಿ ಅನೇಕ ಜನ ಶಾಸಕರು ರೈತರ ಕುಟುಂಬದಿಂದ ಬಂದಂತವ್ರು. ಆ ರೈತರ ಬಗ್ಗೆ ಕಾಳಜಿ ಯಾರು ಮಾಡ್ಬೇಕು ಅಧ್ಯಕ್ಷರೇ? ರೈತರ ಬಗ್ಗೆ ಯಾರು ಕಾಳಜಿ ಮಾಡ್ಬೇಕು? ಈ ವಿಧಾನಸಭೆಯಲ್ಲಿ ರೈತರ ಬಗ್ಗೆ ಚರ್ಚೆ ಆಗ್ಬೇಕು. ಇವತ್ತು ಅಧ್ಯಕ್ಷರೇ ನೋಡ್ರಿ, ಕಷ್ಟಪಟ್ಟು ರೈತರು ತರಕಾರಿ ಬೆಳಿತಾರ, ರೈತರು ಹಾಲು ತರ್ತಾರ ಅಧ್ಯಕ್ಷರೇ. ನಸ್ಕಿನ ಬರ್ಬೇಕು ಅಧ್ಯಕ್ಷರೇ. ಅವರೆಲ್ಲ ಮುಖಮಂಗಿಲ್ಲ, ಅವರು ಸಾಯಂಕಾಲ ತನಕ ಕಡಿಬೇಕು, ಮತ್ತೆ ಭಾರತ್ ಬ್ಯಾಂಕ್ ಚಾಲು ಮಾಡ್ಬೇಕು. ಎಲ್ಲರೂ ತರಕಾರಿ 4 ಗಂಟೆಗೆ ತರಬೇಕು ಅಧ್ಯಕ್ಷರೇ. ಯಾರೇ ಭಗವಾನ್ರು ಏನಂತಾರ ಆ ರೇಟಿ ಕೊಟ್ಟು ಹೋಗ್ಬೇಕು ಅಧ್ಯಕ್ಷರೇ. ನಾ ಸಣ್ಣಗಿದ್ದಾಗ ಇನ್ನೊಂದು ಮಾತು ಹೇಳ್ತೀನಿ. ನನ್ನ ಊರ ಮೇಲೆ ಒಂದು ಹಾಕು ಹೊಟ್ಟದ ಅಧ್ಯಕ್ಷರೇ, ಒಂದು ಲಾರಿ ಉಳ್ಳಾಗಡ್ಡಿ ಬೆಳೆದಿದ್ದೆವು. ನಾನು ನಮ್ಮಪ್ಪ ಹೈದರಾಬಾದ್ ತಗೊಂಡೋಗಿದ್ದೆ ಉಳ್ಳಾಗಡ್ಡಿ ಹಾಕ್ಲಕ್ಕಂತ ಹೇಳಿ. ಸತ್ಯಘಟನೆ ಹೇಳ್ತೀನಿ ಅಧ್ಯಕ್ಷರೇ. ಒಂದು ಲಾರಿ ಉಳ್ಳಾಗಡ್ಡಿ ನಾನು ನಮ್ಮಪ್ಪ ಹೈದರಾಬಾದ್ ಒಯ್ದೆ ಅಧ್ಯಕ್ಷರೇ. ಅಲ್ಲಿ 5 ದಿವಸ ಮುಂದೆ ಏನಂದ್ರೆ ಅಧ್ಯಕ್ಷರೇ, ಆ ಲಾರಿ ಬಾಡಿಗೆ ಕುಡಾಕಿದ್ದಿ, ಅದಕ್ಕೆ ಬಿಲ್ ಬರಲ್ಲಮ್ಮ, ಬಿಟ್ಟು ಓಡ್ಬಿಟ್ಟೆ ಅಧ್ಯಕ್ಷರೇ. ನಾನು ಹೇಳ್ತಕ್ಕಂಥದ್ದಷ್ಟೇ, ಯಾರು ಬಡ ಕುಟುಂಬದಿಂದ ಬಂದಂತ ಮುಖ್ಯಮಂತ್ರಿಗಳು ರೈತರ ಬಗ್ಗೆ, ಬಡವರ ಬಗ್ಗೆ ಕಾಳಜಿ ಒಂದು ವೇಳೆ ನೀವು ಮಾಡಿಲ್ಲ ಅಂದ್ರೆ ಯಾರು ಕಾಳಜಿ ಮಾಡಬೇಕು ಅಧ್ಯಕ್ಷರೇ? ಇವತ್ತು ಈ ಸರ್ಕಾರದೊಳಗೆ ಒಂದು ಸವಾರೆ ಗೋಶಾಲೆಗಳ ಬಗ್ಗೆ, ಆಕಳುಗಳು, ಎತ್ತುಗಳು, ದನಗಳು ಈ ರಾಜ್ಯದಾಗ ಇರ್ಬೇಕಾಗ ಅಧ್ಯಕ್ಷರೇ. ಅವ್ ಪಾಲನೆ ಪೋಷಣೆ ನಾವು ಮಾಡ್ಬೇಕಲ್ಲ ಅಧ್ಯಕ್ಷರೇ. ನಮ್ಮೆಲ್ಲ ಹೊಣೆ ಅಲ್ಲ ಅಧ್ಯಕ್ಷರೇ. ಇವತ್ತು ನೀವು ಬೆಂಗಳೂರು ಕಾನ್ವೆಂಟ್ ಒಳಗೆ ಓದ್ತಕ್ಕಂಥವ್ರು ಯಾರಿಗಾರೆ ಹುಡುಗರಿಗೆ ಆಕಳ ಕರ ಬಿಟ್ಕೊಂಬ ವಿಷಯನೇ ಅವ್ರು ನೋಡಿಲ್ಲ ಅಧ್ಯಕ್ಷರೇ. ಹಾಲು ಕುಡಿತಾರೆ ಅವರು, ಡೈರಿಲಿ ಹಾಲು ಬರ್ತದ, ಆ ಮಕ್ಕಳು ಆಕಳ ಕರ ಬಿಟ್ಕೊಂಬ ನೋಡೋ ವಿಷಯನೇ ಇಲ್ಲ. ಇವತ್ತು ನಾನು ಕೈ ಮುಗಿತೀನಿ ಈ ಸರ್ಕಾರಕ್ಕ, ಗೋಶಾಲೆಗಳು ಪ್ರಾರಂಭ ಮಾಡ್ರಿ. ದನಗಳು ರೋಡ್ ಮೇಲೆ ಕಸ ತಿಂದು, ಪ್ಲಾಸ್ಟಿಕ್ ತಿಂದು ದನಗಳು ಸತ್ತು ಹೋಗ್ತಾವ ಅಧ್ಯಕ್ಷರೇ. ಅದು ನೋಡ್ರಿ ಸಂಕಟ ಅನಿಸ್ತಾ ಅಧ್ಯಕ್ಷರೇ. ಹಾಗಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ, ಇವತ್ತ ಮೂಲಕ. ಅದ್ರ ಜೊತೆಗೆ ಅಧ್ಯಕ್ಷರೇ, ಈ ರಾಜ್ಯದೊಳಗ ಕಸಾಯಿ ಖಾನೆಗಳು ಅಧ್ಯಕ್ಷರೇ ಅಕ್ರಮವಾಗಿ ಏನು ಕಸಾಯಿ ಖಾನೆಗಳು ಅಧ್ಯಕ್ಷರೇ, ಅದ್ರ ಮೇಲೆ ದಯಮಾಡಿ ಈ ಸರ್ಕಾರ ನಿಗಾ ವಹಿಸಬೇಕು. ಇವತ್ತು ಅಕ್ರಮ ಕಸಾಯಿ ಖಾನೆ ಒಳಗ ಇವತ್ತೆಷ್ಟೋ ಜನ UP ಬಿಹಾರ್ಲಿಂದ ಕೆಲಸ ಮಾಡಿ ಇವತ್ತೆಷ್ಟೋ ನಮ್ಮ ಆಕಳುಗಳು, ನಮ್ಮ ಎತ್ತುಗಳು ಹಾಗೆ ಕೊಯ್ಕಿಸಿಂದ ಸತ್ಯಾನಾಶ ಮಾಡೋದು ನಾವು ಪ್ರತಿ ದಿವಸ ನೋಡ್ತೇವೆ ಅಧ್ಯಕ್ಷರೇ. ಅದು ಏನದ ಇಲ್ಲಿ ಬಾಯಿ ತೆಗೆಪ್ಲೇ ಇಲ್ಲ, ಮಾತಾಡಪ್ಲೇ ಇಲ್ಲ,
ಏನಾರೇ ಮಾತಾಡಿದ್ರೆ ಏನಾಗ್ತದೋ, ಏನಾರೇ ಮಾತಾಡ್ರ ಸಮುದಾಯ ನಮಗ ಓಟ್ ಹೋಗ್ತದೋ, ಒಂದೇ ಸೌಂಡ್ ಹೆದ್ರ ಅಂಜಿಕೆ ನಮಗ ಮಾತೇ ಆಡೋದಿಲ್ಲ. ನಾವು ಯಾರು ಹಾಲು ಕುಡಿದು ನಾವು ದೊಡ್ಡವರಾಗಿದ್ದೇವೋ, ಎತ್ತುಗಳು ಹೊಂದಾಗ ಬಿತ್ತಿ ಆ ಜೋಳ ಬ್ಯಾಳಿನಿಂದ ನಾವು ರೊಟ್ಟಿ ತಿಂದು ದೊಡ್ಡವರಾಗಿದ್ದೇವೋ, ಅವ್ರಿಗೆ ಉಳಿಸ್ಬೇಕಂತ ಎಷ್ಟು ಜನ ಮಾತಾಡಿದೀವಿ ಅಧ್ಯಕ್ಷರೇ. ನನಗೆ ಹಿಡ್ಕೊಂಡು ಆತ್ಮವಂಚನೆ ಕೆಲಸ ಅಲ್ಲ ಅಧ್ಯಕ್ಷರೇ, ಇದು ಆತ್ಮವಂಚನೆ ಕೆಲಸ ಅಧ್ಯಕ್ಷರೇ, ಇದು ಆತ್ಮವಂಚನೆ ಕೆಲಸ. ದಯಮಾಡಿ ಮುಂದಾದರೂ ಕೂಡ ಅವು ಉಳಿಸಬೇಕು, ಅವಕ್ಕೆ ಬೆಳೆಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿ ಚರ್ಚೆ ಆಗ್ಬೇಕಂತೇಳಿ ನಿಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ. ಅದಕ್ಕೂ ಪ್ರಿಯಾಂಕ್ ಖರ್ಗೆ ಅವರಿಗೆ ಮತ್ತು ಈ ಸರ್ಕಾರಕ್ಕ ನಮ್ಮ ಭಾಗದ ಜನರ ಸಮಸ್ಯೆಗಳೇನು, ಯಾದಗಿರಿ, ಕಲಬುರಗಿ, ಬೀದರ್ ಭಾಗದ ಸಮಸ್ಯೆಗಳೇನು ಅಂತಕ್ಕಂಥದ್ದು ಪ್ರೊಫೆಸರ್ ಗೋವಿಂದ ಅವರು ವರದಿ ಬಹುತೇಕ ನಿಮ್ಮ ಕೈ ಸೇರೋದೀಗ ಅಧ್ಯಕ್ಷರೇ. ಆ ವರದಿ ಒಂದ್ ವೇಳೆ ಹೊರಗೆ ಬಂದಾಗ ಬಹುತೇಕ ನಮ್ಮ ಹೃದಯ ಅಂತ ಹೇಳಿ ಒಂದ್ ವೇಳೆ ಇತ್ತಂದ್ರೆ ಅದು ಓದೋ ಕಣ್ಣೀರಿಡ್ತೀವಿ ಅಧ್ಯಕ್ಷರೇ. ಅಂತ ಭಯಾನಕ ಪರಿಸ್ಥಿತಿ ಕಲಬುರಗಿ, ಯಾದಗಿರಿ ಮತ್ತು ಬೀದರ್ ರೈತರ ಪರಿಸ್ಥಿತಿ ಅಧ್ಯಕ್ಷರೇ. ಇವತ್ತು ಕಂದಾಯ ಇಲಾಖೆಗೆ ಬಂದಾಗ ಅಧ್ಯಕ್ಷರೇ, ನಮ್ಮ ಭಾಗದೊಳಗೆ ಎಷ್ಟು ಜನ ಮುಗ್ಧರ ಅಂದರು. ವಿಶೇಷವಾಗಿ ಅಧ್ಯಕ್ಷರೇ, ಇಡೀ ಕರ್ನಾಟಕ ರಾಜ್ಯದೊಳಗೆ 224 ಮತಕ್ಷೇತ್ರದೊಳಗ ಹೈಯೆಸ್ಟ್ ಯಾರೇ ಗುಳೆ ಹೋಗಿದ ಮತಕ್ಷೇತ್ರ ಅದ ಅಂದ್ರೆ ಅದು ಬಸವ ಕಲ್ಯಾಣ, ಅದು ಬಸವ ಕಲ್ಯಾಣ. ಹೈಯೆಸ್ಟ್ ಮತ ಬಿಡು ಗುಳೆ ಹೋಗಿದಂತದ್ದು ಅದು ಬಸವ ಕಲ್ಯಾಣ. ಅಷ್ಟು ಮುಗ್ಧ ಜನ ನನ್ನ ಜನ ಅಧ್ಯಕ್ಷರೇ. ಕಂದಾಯ ಇಲಾಖೆ ತಹಸೀಲ್ ಆಫೀಸ್ ಒಂದ್ ವೇಳೆ ನಾನು ಜನ ಹೋದ್ರ ಇವತ್ತಿಗೆ ಬಿ ಚಪ್ಪಲ್ ಹೊರಗಿಟ್ಟು ತಹಸೀಲ್ ಆಫೀಸ್ ದೊಳಗೆ ಹೋಗ್ತಾರೆ. ಚಪ್ಪಲಿ ತಹಸೀಲ್ದಾರ್ ಅಂದ್ರೆ ಅಷ್ಟು ಗೌರವ ನಮ್ ಕಡೆ, ಚಪ್ಪಲಿ ಕಾಡು ಒಳಗೆ ಹೋಗ್ತಾರೆ ಅಧ್ಯಕ್ಷರೇ. ಆದ್ರೆ ಒಂದು ನಾನು ಕೃಷ್ಣ ಬೈರೇಗೌಡರು ಇಲ್ಲ ಅಧ್ಯಕ್ಷರೇ, ಕೆಲವೊಂದು ಕೆಲಸಗಳು ಕೃಷ್ಣ ಬೈರೇಗೌಡರು ಒಳ್ಳೆ ಕೆಲಸ ಮಾಡ್ಯಾರ ಅಧ್ಯಕ್ಷರೇ. ನಾನು ಬರೀ ಟೀಕೆ ಮಾಡೋದೇನು ಮಾಡ್ತಾ ಇದ್ದೆ ಇವತ್ತು ತಹಸೀಲ್ದಾರ್ ಅಧ್ಯಕ್ಷರೇ. ಇವತ್ತ ಪಾವತಿ ಕೊಡೋದಾಗಿರ್ಬೋದು, ಕಂದಾಯ ಗ್ರಾಮಗಳೊಳಗ ಹಕ್ಕು ಪತ್ರ ವಿತರಣೆ ಮಾಡೋದಾಗಿರ್ಬೋದು, ರೆಕಾರ್ಡ್ ರೂಮ್ ಡಿಸ್ಲೀಕರಣ ಮಾಡೋದಾಗಿರ್ಬೋದು, ಒಳ್ಳೆ ಕೆಲಸ ಮಾಡಿರೋ ಅಧ್ಯಕ್ಷರೇ. ಅದಕ್ಕಿಂತ ಮೊದಲು ನಮ್ಮ ಸರ್ಕಾರದೊಳಗ ಆರ್ ಅಶೋಕ್ ಅವರು ಕಂದಾಯ ಸಚಿವರಿದ್ದಾಗ ಮನೆ ಮನೆಗೆ ಒಯ್ದು ದಾಖಲಾತಿ, ಅವ್ರ ಮನೆಗೆ ಒಯ್ದು ದಾಖಲಾತಿ ಕೊಟ್ಟಕ್ಕಂತ ಕೆಲಸ ನಾವು ಮಾಡಿದೀವಿ. ಅಕ್ರಮ ಸಕ್ರಮ ಮಾಡ್ತಕ್ಕಂಥ ಕೆಲಸ ಆರ್ ಅಶೋಕ್ ಅವ್ರ ನೇತೃತ್ವದ ನಮ್ಮ ಸರ್ಕಾರದಿಂದ ಆಗಿದೆ ಅಧ್ಯಕ್ಷರೇ. ನೀವು ಮಾತಾಡಬಹುದು ಮಾತಾಡಿ ಅಧ್ಯಕ್ಷರೇ. ಅದು ನನ್ನ ಕಳಕಳಿ ಏನು ಅಂದ್ರೆ ಅಧ್ಯಕ್ಷರೇ, ಇವತ್ತು ನಮ್ಮಲ್ಲಿ ಜನ ವಿಧವಾ ವೇತನ ತಗೋಬೇಕಂದ್ರ, ವೃದ್ಧಾಪ್ಯ ವೇತನ ತಗೋಬೇಕಂದ್ರ, ಅಂಗವಿಕಲ ವೇತನ ತಗೋಬೇಕಂದ್ರೆ ಅಧ್ಯಕ್ಷರೇ ಈ ಪಾಯಿಂಟ್ ಸ್ವಲ್ಪ ಲಕ್ಷ ಕೊಡ್ತೇವೆ ನಾವು. ವೇತನ ತಗೋಬೇಕಂದ್ರೆ ಅಧ್ಯಕ್ಷರೇ ಏನು ಮಾನದಂಡ ಮಾಡಿದ್ರು ಅಂದ್ರೆ ಅವ್ರು ಇನ್ಕಮ್ ಎಷ್ಟು ಇರ್ಬೇಕಂದ್ರೆ ಬರೀ ವರ್ಷಕ್ಕೆ 32,000 ರೂಪಾಯಿ ಇನ್ಕಮ್ ಇದ್ರಷ್ಟೇ ಆ ವೇತನಕ್ಕೆ ಅವ್ರು ಎಲಿಜಿಬಲ್ ಆಗ್ತಾರ. ಮೊದಲು BPL ಕಾರ್ಡ್ ಇದ್ದವ್ರು ಇನ್ನೂ ಕೊಡ್ತಾ ಇರ್ಲಿಲ್ಲ ಅಧ್ಯಕ್ಷರೇ. BPL ಕಾರ್ಡ್ ಇದ್ದವ್ರು ತಗೋಬೋದಾಗಿತ್ತು, ಈಗ ಹಾಗಿಲ್ಲ, ಇವು ಇದ್ದವ್ರಿಗೆ ಮಾತ್ರ ಅಂತ ಹೇಳಿ ಲಿಮಿಟ್ ಮಾಡಿರೋ ಅಧ್ಯಕ್ಷರೇ. ಹಾಗಾಗಿ ಅಧ್ಯಕ್ಷರೇ, ಅದ್ರ ಜೊತೆಗೆ ದಯಮಾಡಿ ಮೊದಲೇನು BPL ದವರಿಗೆ ಇಶ್ಯೂ ಆಗ್ತಿತ್ತಲ್ಲ, ಎಲ್ಲ BPL ಇದ್ದವರಿಗೆ ಅಂಗವಿಕಲ, ವೃದ್ಧಾಪ್ಯ ವೇತನ, ವಿಧವಾ ವೇತನಗಳು ಮೊದಲಿನಂಗೆ ಜಾರಿಯಾಗ ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ. ಇನ್ನೊಂದು ವಿಷಯ, ಅದು ಯಾರಿಗೆ ಬಡವ ಸತ್ತೂರ್ ಅಂದರು ಸರ್ಕಾರ ಏನ್ ಮಾಡ್ತಿದ್ದ ಅಧ್ಯಕ್ಷರೇ, 5,000 ರೂಪಾಯಿ ಅವ್ರ ಮಣ್ಣು ಖರ್ಚು ಕೊಡ್ತಿದ್ದ ಅಧ್ಯಕ್ಷರೇ. ನಾವು ಹಿಂದಿನ ಸರ್ಕಾರದೊಳಗೆ, ಈ ಸರ್ಕಾರದೊಳಗ ಅವ್ರಿಗೆ ಮಣ್ಣು ಖರ್ಚು ಕೊಡ್ತಕ್ಕಂಥದ್ದು ಬಿ ನಿಂತು ಹೋಗ್ಯದು. ಎಷ್ಟೋ ಜನ ನಮ್ಮ ಕಡೆ ನಿಮ್ಗದು ಹೇಳೋದಕ್ಕೆ ಆಶ್ಚರ್ಯ ಅನಿಸ್ತದೆ. ಸತ್ತರ ಮಣ್ಣು ಮಾಡಕ್ಕೆ ರೊಕ್ಕ ಇಲ್ಲಪ್ಪ ಅಂತ ಹೇಳಿ ನೀವು ನಂಬರ್ ಕೆಲವರಿಗೆ ಮಾಡ್ಕೊಂಡು ನಮ್ಮ ಕಡೆ ಸತ್ತರ ಅಧ್ಯಕ್ಷರೇ ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಒಂದು ಪ್ರಕರಣ ನಾನೇ ನೋಡಿದ್ದೆ. ರೈತ ಆತ್ಮಹತ್ಯೆ ಮಾಡ್ಕೊಂಡ್ರೆ ಆ ಮನೆಗೆ 6,000 ರೂಪಾಯಿ ಆ ಮಣ್ಣು ಖರ್ಚು ಮಾಡ್ಲಕ್ಕ ದುಡ್ಡಿರಲ್ಲ. ಹಳ್ಳಿಯೊಳಗ ಇಂಥ ಪ್ರತಿದಿನ ನಾವು ಅನುಭವಿಸ್ತೀವಿ. ದಯಮಾಡಿ ಆ ಮಣ್ಣು ಖರ್ಚು 5,000 ಕೊಡ್ತಕ್ಕಂಥ ಯೋಜನೆ ಮತ್ತೊಂದ್ಸಲ ಪ್ರಾರಂಭ ಆಗಬೇಕು ಅಧ್ಯಕ್ಷರೇ. ರೈತರ ಆತ್ಮಹತ್ಯೆ ಆದಾಗ 5 ಲಕ್ಷ ತೋಲಕ ಒಂದೇ ಸೌಂಡ್ ವರ್ಷ ತಹಸೀಲ್ ಆಫೀಸ್ ಓಡಾಡಬೇಕು, DC ಆಫೀಸ್ ಓಡಾಡಬೇಕು, 5 ಲಕ್ಷ ಕೂಡ ಸಲಕ ಅಧ್ಯಕ್ಷರೇ. ರೈತ ಹೋಗಿರ್ತಾನ, ಮನೆಗೆ ಸಾವಾಗಿರ್ತಾನ, ಮಕ್ಕಳಿಗೆ ತೊಂದರೆ ಇರ್ತದ, ವಿಧವೆ ಹೆಂಡತಿ ಯಾರ್ಯಾರ ಮೇಲೆ ಹೋಗ್ಬೇಕು, 5 ಲಕ್ಷ ಮಸಲಕ ಜಲ್ದಿ ಕೊಡ್ತಕ್ಕಂಥ ಪ್ರಯತ್ನ ಈ ಸರ್ಕಾರ ಯಾಕೆ ಮಾಡಲ್ಲ ಅಂತೇಳಿ ನನ್ನ ಕೈ ಅಧ್ಯಕ್ಷರೇ. ಆ ತಮನ್ನ ಭಾಟಿಯಾಗ ಅರ್ಜೆಂಟ್ 5 ಕೋಟಿ ರೂಪಾಯಿ ಅಕೌಂಟಿಗೆ ಹಾಕ್ತಿರಲ್ಲ ಅಧ್ಯಕ್ಷರೇ. ತಮನ್ನ ಭಾಟಿಯಾಗ 5 ಕೋಟಿ ಅರ್ಜೆಂಟ್ ಹಾಕ್ತಿರಿ. ಯಾರು ವಿಧವೆ ನಮ್ಮ ರೈತ ಹೆಂಡ್ರು ಅವ್ರಿಗೂ 5 ಲಕ್ಷ ರೂಪಾಯಿ ಮನಿ ಒಳಗೆ ಕೊಡ್ತಕ್ಕಂಥ ಕೆಲಸ ಮುಂದಿನ ದಿನದೊಳಗ ಆಗ್ಬೇಕಂತೇಳಿ ನಾನು ಕೈ ಮುಗಿ ವಿನಂತಿಯನ್ನ ಮಾಡ್ತೇನೆ ಅಧ್ಯಕ್ಷರೇ. ಇವತ್ತು ಎಜುಕೇಶನ್ ಒಳಗೆ ಅಧ್ಯಕ್ಷರೇ, ಶಾಲಾ ಶಿಕ್ಷಣ, ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದ ಅಧ್ಯಕ್ಷರೇ. ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಕೆಲಸ ಮಾಡಿಲ್ಲ ಅಧ್ಯಕ್ಷರೇ.
ಅಧ್ಯಕ್ಷರೇ, ನಾವು ಕಲ್ಯಾಣ ಕರ್ನಾಟಕ ಭಾಗದವರು, ನಾವು ಯಾರು ಹುಟ್ಟುತ್ತಲೇ ನಾವು ಯಾರು ಧನ್ರಿಲ್ಲ. ನಾವು ಜನ ಶಾಣೆ ಇದ್ದೀವಿ. ನಾವು ಯಾರು ಹುಟ್ಟಿನಿಂದ ನಾವೇನು ಧನ್ರಿಲ್ಲ ಅಧ್ಯಕ್ಷರೇ, ನಾವು ಶಾಣೆ ಇದ್ದೀವಿ ಅಂತ ಹೇಳಿ ನಂಗೆ ಬಹಳ ಹೆಮ್ಮೆ ಅಧ್ಯಕ್ಷರೇ. ನಾನು UPSC ಯಾದಗಿರಿದವರು, UPSC ಯಾದಗಿರಿಯವರು 4 ಜನ UPSC ಪರೀಕ್ಷೆದೊಳಗೆ 4 ಜನ ಪಾಸ್ ಆಗ್ಯಾರ ಅಧ್ಯಕ್ಷರೇ. ಅದಕ್ಕೆ ಸಮಸ್ತ ನಾನು ಒಬ್ಬ ಬಸವ ಕಲ್ಯಾಣ ಶಾಸಕನಾಗಿ ಆ ಯಾದಗಿರಿಯ 4 ಜನರಿಗೆ ನಾನು ತುಂಬು ಹೃದಯದ ಧನ್ಯವಾದವನ್ನು ಹೇಳ್ತೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ಇನ್ನೊಂದು ಭಯಾನಕ ಅನಿಸ್ತಂದ್ರೆ ಅಧ್ಯಕ್ಷರೇ, ಒಂದು ಏಸರ್ ಅಂತ ಹೇಳಿ ಒಂದು ವರದಿ ಕೊಟ್ಟದ ಅಧ್ಯಕ್ಷರೇ. ಏಸರ್ ಅಂತ ಹೇಳಿ ವರದಿ ಮಾಡೋದು, ಏನಂತ ವರದಿ ಮಾಡಿದ ಅಧ್ಯಕ್ಷರೇ, ನಮ್ಮ ಕಡೆ ಸರ್ಕಾರಿ ಶಾಲೆಯೊಳಗ 7ನೇ 8ನೇ ಮಕ್ಕಳಿಗೆ 2ನೇ ತರಗತಿ ಲೆಕ್ಕಗಳು ಗುಣಾಕಾರ ಭಾಗಾಕಾರ ಉತ್ಸವ ಕಡೆವು 7ನೇ 8ನೇ ಮಕ್ಕಳಿಗೆ ಬರಲ್ಲ ಅಂತ ಹೇಳಿ ಎಷ್ಟು ಮಂದಿಗೆ ಅವರು ವರದಿ ಮಾಡ್ತಾರೆ 75% ಅಂತ ಹೇಳಿ. ನಾನು ಹಿಡಿತೀನಿ ಬರೀ 40% ಅಂತ ಹೇಳಿ ಅಧ್ಯಕ್ಷರೇ. ನೋಡ್ರಿ ಅಧ್ಯಕ್ಷರೇ, ನಮ್ಗೆ ಎಂತ ಶಿಕ್ಷಣ ತಾವು ಕೊಡ್ಲತ್ತೀರಿ? ನಮ್ಮಲ್ಲೂ ಪೊಟೆನ್ಶಿಯಲ್ ಇದ್ದವ್ರ ನಮಗೆ ಸವಲತ್ತುಗಳಿಲ್ಲ, ನಮ್ಗೆ ಒಳ್ಳೊಳ್ಳೆ ಶಾಲೆಗಳಿಲ್ಲ. ನಮ್ಮ ಮಕ್ಕಳು ಏನ್ ಮಾಡ್ಬೇಕು ಅಧ್ಯಕ್ಷರೇ? ಹಾಗೆ ಅಲ್ಲ, ಅವರಿಗೆ 7ನೇ 8ನೇ ಹೋದಾಗ ಉತ್ಸವ ಕಡೆ ಲೆಕ್ಕ ಬರಲ್ಲ, ಗುಣಾಕಾರ ಭಾಗಾಕಾರ ಬರಲ್ಲ ಅಂತ ಹೇಳಿ ಹೆಸರು ವರದಿ ಮಾಡ್ತಾ ಅಧ್ಯಕ್ಷರೇ. ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್ ಅಂತ ಹೇಳಿ ವರದಿ ಮಾಡ್ತಾ ಅಧ್ಯಕ್ಷರೇ. ಇದು ಭಯಾನಕ ಅಧ್ಯಕ್ಷರೇ. ಇದಕ್ಕಾಗಿ ಸರ್ಕಾರ ಏನ್ ಮಾಡ್ತು? ನಾನು ಧನ್ಯವಾದಗಳನ್ನು ಹೇಳಿ ಎಜುಕೇಶನ್ ಮಿನಿಸ್ಟರ್ ಏನಂತ KPS ಶಾಲೆಗಳು ತಾವು ಪ್ರಾರಂಭ ಮಾಡಲಿಕ್ಕೆ ನನಗೆ ಸಂತೋಷ ಅನ್ನೋದು. ನಾವು ಮಾಡಬಾರ್ದಂತೀನಿ ಒಬ್ಬ ಅಧ್ಯಕ್ಷರೇ, ಅದ್ರ ಪರವಾಗಿದ್ದೀನಿ. ನಮ್ಮ ಭಾಗದ ಮಕ್ಕಳು LKG UKG ಟೈ ಹಾಕೊಂಡು ಶೂಸ್ ಹಾಕೊಂಡು ಹೋದ್ರೆ ನಮಗೆ ಭಾರಿ ಖುಷಿ ಆಗ್ತದೆ, ನಮ್ಗೆ ಸಂತೋಷದ ವಿಷಯ. ಅಧ್ಯಕ್ಷರೇ, ಅದು ಏನು ಮಾಡತ್ತಾರೆ ಅಧ್ಯಕ್ಷರೇ? ಆ KPS ಶಾಲೆಗಳು ಪ್ರಾರಂಭ ಮಾಡತ್ತಾರೆ ಅಧ್ಯಕ್ಷರೇ. KPS ಶಾಲೆ ಪ್ರಾರಂಭ ಮಾಡಿ ಅಲ್ಲಿ ಬಾಜು ಸ್ಕೂಲ್ ನಲ್ಲಿ ಯಾರೊಬ್ಬ ಇಂಗ್ಲಿಷ್ ಚಲೋ ಹೇಳಿರ್ತಾನ, ಮತ್ತೊಂದು ಬಾಜು ಸ್ಕೂಲ್ ನಲ್ಲಿ ಯಾರು ಮ್ಯಾಥಮೆಟಿಕ್ಸ್ ಚಲೋ ಹೇಳಿರ್ತಾನ, ಅವ್ರಿಗೆ ತಂದು KPS ಶಾಲೆಗಳು ಕೊಡ್ಲತ್ತಾರ. ಆ ಶಾಲೆಗಳ ಗತಿ ಏನಾಗಬೇಕು? ಅದಕ್ಕಾಗಿ ತಾವು ಯಾವ ರೀತಿ ಸರ್ಕಾರ ಮೊದಲು ಆದರ್ಶ ಶಾಲೆಗಳನ್ನ ಪ್ರಾರಂಭ ಮಾಡಿತ್ತು, ಆದರ್ಶ ಶಾಲೆಗಳು ಎಲ್ಲ ಕಡೆ ಸಕ್ಸಸ್ ಅಧ್ಯಕ್ಷರೇ. ಆದ್ರೆ KPS ಶಾಲೆಗಳಿಗೆ ಮುಂದಿನ ದಿನ ಇದೇ ರೀತಿ ನೀವು ಇಂಗ್ಲಿಷ್ ಮಾಧ್ಯಮದ ಶಿಕ್ಷಕರಿಗೆ ನೇಮಕ ಮಾಡಿ KPS ಶಾಲೆಗಳನ್ನ ತಾವು ಪ್ರಾರಂಭ ಮಾಡ್ಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ಸರ್ಕಾರಿ ಆಸ್ಪತ್ರೆಗಳು, ಒಂದು ಆಸ್ಪತ್ರೆಯಾಗೂ ಕೂಡ ಅಲ್ಲಿ ಸ್ಟಾಫ್ ಇಲ್ಲ, ಫಾರ್ಮಸಿಸ್ಟ್ ಇಲ್ಲ, ಡಿ ಗ್ರೂಪ್ನವರಿಲ್ಲ, ಡಾಕ್ಟರ್ಗಳು ಸರಿಯಾಗಿ ಬರ್ತಾ ಇಲ್ಲ ಅಧ್ಯಕ್ಷರೇ. ಈಗ ಒಂದೇನೋ ಲಕ್ಕಿಲಿ ಏನಾಗಿದೆ ಅಧ್ಯಕ್ಷರೇ, ಇನ್ನೊಂದು 10 ವರ್ಷದಿಂದ ಆಗಿತ್ತು ಡಾಕ್ಟರ್ಗಳು ಸಿಗ್ತಾ ಇರಲಿಲ್ಲ ಸರ್. ಅವಾಗ ತಾವು ನೇರವಾಗಿ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಬಳಿ ಹೋಗಿ ಒಬ್ಬ MBBS ಆದವ MD ಆದವ ಅವ್ರಿಗೆ ಅರ್ಜಿ ಕೊಟ್ಟರೆ ಸಾಕು, ಅವ್ರಿಗೆ ತುರಂತ ಪೋಸ್ಟಿಂಗ್ ದಯಮಾಡಿ ಮತ್ತೆ ಅಂತ ದಿನ ಮತ್ತೆ ಪ್ರಾರಂಭ ಆಗಲಿ. ನಿಮ್ಮಲ್ಲಿ ಯಾರು MD ಮುಗಿಸ್ಕೊಂಡು ನಿಮ್ಮಲ್ಲಿ ಬಂದರು DC ಅರ್ಜಿ ಕೊಟ್ಟರು, ನಾ ಈ ಆಸ್ಪತ್ರೆದೊಳಗೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಅರ್ಜಿ ಕೊಟ್ಟರು ಅಂದ್ರೆ ಅವ್ರಿಗೆ ಮತ್ತೆ ಅಲ್ಲಿ ತುರಂತ ಅವ್ರಿಗೆ ಕೊಟ್ರಿ ಅಂದ್ರೆ ಆ ಆಸ್ಪತ್ರೆಗಳು ಉಳಿತವ, ಅಲ್ಲಿ 4 ಮಂದಿಗೆ ಟ್ರೀಟ್ಮೆಂಟ್ ಸಿಗ್ತಕ್ಕಂಥ ಕೆಲಸ 100ಕ್ಕೆ 100 ಆಗ್ತಕ್ಕಂಥ ಭರವಸೆಯಿಂದ ನಾನು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ನಮ್ಮ ಕಡೆ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಅಂದ್ರೆ ನಿರುದ್ಯೋಗದ ಸಮಸ್ಯೆ ಅಧ್ಯಕ್ಷರೇ. ಕೆಲಸ ಸಿಗ್ತಾ ಇಲ್ಲ ಅಧ್ಯಕ್ಷರೇ. ಅಧ್ಯಕ್ಷರೇ, ನಮ್ಮಲ್ಲಿ ಉತ್ತರ ಕರ್ನಾಟಕದೊಳಗೆ, ಕಲ್ಯಾಣ ಕರ್ನಾಟಕದೊಳಗೆ ನಮ್ಮಲ್ಲಿ ನಾವು ಬಹಳ ದೊಡ್ಡ ದೊಡ್ಡ ಗುರಿ ಇಟ್ಕೊಂಡು ನಮ್ಮ ಮಕ್ಕಳು ಓದಲ್ಲ ಅಧ್ಯಕ್ಷರೇ. ಎಲ್ಲ ಕೆಲವು IAS ಆಗ್ಬೇಕು, IPS ಆಗ್ಬೇಕು ಅಂತ ಹೇಳಿ, ನಾನು ಏನಾರ ಪೊಲೀಸ್ ಆಗ್ಬೇಕು, ನಾ ಏನಾರ ಟೀಚರ್ ಆಗ್ಬೇಕು ಅಂತ ಹೇಳಿ ಓದ್ತಿರ್ತಾರೆ ಅಧ್ಯಕ್ಷರೇ. ಅದಕ್ಕೆ ದಯಮಾಡಿ ನೀವು ಹೇಳಿದ ಸರ್ಕಾರ 56,000 ಹುದ್ದೆಗಳು ತುಂಬಿರಿ ಅಂತ ಹೇಳಿ ಆದಷ್ಟು ದಯಮಾಡಿ ಆ ಹುದ್ದೆಗಳು ತುಂಬಿರಿ, ಆ ಭಾಗದ ಮಕ್ಕಳಿಗೆ ನೌಕರಿ ಸಿಗ್ತಕ್ಕಂಥ ಕೆಲಸ ತಾವು ಮಾಡ್ಬೇಕಂತ ಹೇಳಿ ತಾವು ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ನಾನು ವಿನಂತಿಯನ್ನು ಮಾಡ್ತೇನೆ, ಹೆಸರು ಮುಕ್ತ ಕರ್ನಾಟಕದ ನಿರ್ಮಾಣ ಆಗ್ಬೇಕಂತ ಹೇಳಿ ಅಧ್ಯಕ್ಷರೇ. ಎಲ್ಲಿ ತನಕ ನೀವೆಷ್ಟೇ ದುಡ್ಡು ಕೊಡ್ರಿ, ನೀವೆಷ್ಟೇ ಖರ್ಚು ಮಾಡ್ರಿ, ನಾನು ಒಂದ್ಸಲ ಒಂದು 6 ತಿಂಗಳು 1 ವರ್ಷದ ಹಿಂದೆ ಅಧ್ಯಕ್ಷರೇ, ನಾನು ಟ್ರೈನ್ನಾಗ ರಾಜಧಾನಿ ಎಕ್ಸ್ಪ್ರೆಸ್ ಒಳಗೆ ಇಲ್ಲಿಗೆ ಹೋಗ್ತೀನಿ ಅಧ್ಯಕ್ಷರೇ. ರಾತ್ರಿ 7 ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನ ಹುಡುಗರು 8 ಮಂದಿ ಬಾತ್ರೂಮ್ ಬಳಿ ಕ್ಯೂ ನಿಂತಾರೆ ಅಧ್ಯಕ್ಷರೇ. ಬಾತ್ರೂಮ್ ಹೋಗ್ತೀನಿ ಸಾಹೇಬ್ರೆ, ನಾವು ಲಕ್ಷ ಕೊಡ್ತೀವಿ. ನಾ 7 ಮಂದಿ ಮತ್ತೊಂದು ಬಾತ್ರೂಮ್ ಅದ, ಅವ್ರ ಆ ಕಡೆ ಹೋಲುತ್ತೇ ಇಲ್ಲ, ಅಲ್ಲೇ ಯಾಕೆ 7 ಮಂದಿ ಕ್ಯೂ ನಿಂತಾರೆ ಅಂತ ಹೇಳಿ ನಾವು ಒಬ್ಬರಿಗೆ ಕರೆದು ಕೇಳಿದ ಅಧ್ಯಕ್ಷರೇ. ಎಲ್ಲ ಪ್ರತಿಷ್ಠಿತ ಕಾಲೇಜು ಒಳ್ಳೆ ಮಕ್ಕಳು ಒಳಗೋಗಿ ಒಬ್ಬರಾಗಣ ಒಬ್ಬರು ಗಾಂಜಾ ಅಧ್ಯಕ್ಷರೇ. ನಾನು ನೋಡಿದಂತ ಸತ್ಯ ಸಂಗತಿ ಅಧ್ಯಕ್ಷರೇ. ಇವತ್ತು ದಕ್ಷಿಣ ಭಾರತದೊಳಗ ಇವತ್ತು ಯಾವರೇ ಪ್ರತಿಷ್ಠಿತ ಒಂದು 5 ಡ್ರಗ್ಸ್ ಮಾಫಿಯಾ ಇರ್ತಕ್ಕಂಥದ್ದು, ಡ್ರಗ್ಸ್ಗೆ ಜಾಗ ಸಿಗ್ತಕ್ಕಂಥದ್ದು ಒಂದು 5
ಸಿಟಿ ಒಳಗ ಬೆಂಗಳೂರು, ಮಂಗಳೂರು, ನೆಕ್ಸ್ಟ್ ಮೈಸೂರು ಕೂಡ ಅದರೊಳಗೆ ಎಂಟ್ರಿ ಆಗ್ತದೆ. ಅಧ್ಯಕ್ಷರೇ, ಇದರಷ್ಟು ಅಪಾಯಕಾರಿ ಮತ್ತೊಂದಿಲ್ಲ ಅಧ್ಯಕ್ಷರೇ. ಮತ್ತು ಅಲ್ಲಿ ಜನ, ಅಲ್ಲಿ ತಾಯಿ ತಂದೆ ಅವಕ್ಕೆಲ್ಲ ಹಣ್ಣು ದೊಡ್ಡವ್ರು ಮಾಡಿ ನನ್ನ ಮಕ್ಕಳು ಮುಂದೆ ಹೋಗಿ ಏನಾರ ಓದಿ ಸೈಂಟಿಸ್ಟ್ ಆಗ್ತಾರ, IAS ಆಗ್ತಾರ, IPS ಆಗ್ತಾರ ಅಂತ ಹೇಳಿ ಇಲ್ಲಿ ನಾವು ಬೆಂಗಳೂರು ಬಸ್ತೀವಿ ಅಧ್ಯಕ್ಷರೇ. ಆದ್ರ ಆ ನನ್ನ ಮಗ ಡ್ರಗ್ಸ್ ಅಡಿಕ್ಟ್ ಒಂದು ವೇಳೆ ನನ್ನ ಪರಿಸ್ಥಿತಿ ಏನು? ನಾವು ಇದ್ರ ಬಗ್ಗೆ ಈ ಚರ್ಚೆ ನಾವು ಹೆಚ್ಚಿನ ಅವಕಾಶ ಕೊಡಲ್ಲ. ಟೈಮ್ ಆಗ್ತಂತೇವು. ಯಾಕಂದ್ರೆ ನನಗಿಲ್ಲ, ನೋವಿಲ್ಲ. ನನ್ನ ಮಗ ಒಂದು ವೇಳೆ ಡ್ರಗ್ಸ್ ಅಡಿಕ್ಟ್ ಆಗಿ ಊರ್ ಹಾಕೊಂಡು ನನಗೆ ಗೊತ್ತಾಗ್ತಿತ್ತು ಅದು ಏನ್ ನೋವು ಅಂತ ಹೇಳಿ. ನನ್ನ ಮಗನೇ ಬೆಟ್ಟಿಂಗ್ ಅಡಿಕ್ಟ್ ಆಗಿ ಕ್ರಿಕೆಟ್ ಬೆಟ್ಟಿಂಗ್ ಮೊಬೈಲ್ ಗೇಮಿಂಗ್ ಆಡ್ಕೆಸಿಂದ ಸುಸೈಡ್ ಮಾಡ್ಕೊಂಡಿರೋದು ನನಗೆ ಗೊತ್ತಾಗ್ತಿತ್ತು. ನಾ ಇಲ್ಲಿ ಮಾತಾಡ್ತಿದ್ದಿಲ್ಲ, ಟೇಬಲ್ ನಲ್ಲಿ ನಾ ಮಾತಾಡ್ತಿದ್ದ. ನನ್ನ ಮಗ ಒಂದು ವೇಳೆ ನೋಡ್ಸಿ ಮನೆ ಆಗ್ತೀನಿ ಅಂದ್ರೆ ನಾನು ಎದಿ ಹರ್ಕೊಂಡು ನಾನು ಮಾತಾಡ್ತಿದ್ದ. ಹರ್ಕೊಂಡು ಮಕ್ಕಳು ಅಲ್ಲತ್ತವಲ್ಲ, ನಾವು ಹೆಚ್ಚಿಗೆ ಕೂತೀವಿ. ನಾವು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಲಾಗಿವಿ. ನಾವು ಅದ್ರ ಬಗ್ಗೆ ನಮಗ್ ಚಿಂತೆ ಇಲ್ಲ. ಅದಕ್ಕೆ ದಯಮಾಡಿ ಯಾವ ಸಮಾಜ ನಾವು ಕಟ್ಲಕ್ ಹೋಗ್ತೀವಿ ಅಂತಕ್ಕಂಥದ್ದು ಇಲ್ಲಿ ಚರ್ಚೆ ಆಗ್ತಕ್ಕಂಥದ್ದು ಅಧ್ಯಕ್ಷರೇ. ಇವತ್ತು ಮನೆ ಭಾಳ ವಿಷಯ ಇಲ್ಲ. ಬೀದರ್ನೊಳಗೆ ಗಾಂಜಾ ಸೀಜ್ ಆಯ್ತು, ಚಾಮರಾಜನಗರದೊಳಗೆ ಗಾಂಜಾ ಸೀಜ್ ಆಯ್ತು. ಅದೆಷ್ಟು ಸೀಜ್ ಆಗಲಾರ್ದು ಗಾಂಜಾ, ಕುಕ್ಕೆ, ಅಫೀಮ್ ಮನೆ ಬಸವ ಕಲ್ಯಾಣದೊಳಗೆ ಅಧ್ಯಕ್ಷರೇ ಒಬ್ಬ ಬಂಜಾರ ಸಮಾಜ ಯುವಕರು ಮದಿ ಇಲ್ಲ. ಪ್ರಿಯಾಂಕ್ ಸಾಹೇಬ್ರೆ ಲಕ್ಷ ಕೊಟ್ಟು ಕೇಳ್ರಿ, ಮದಿ ಇಲ್ಲ. ಆ ಮದಿ ಗಿಫ್ಟ್ ಬಂದವ್ರು ಡೆಲ್ಲಿಲಿಂದ ಆ ಮದಿ ಗಿಫ್ಟ್ ಡಜನ್ ಪ್ಯಾಕ್ ಮಾಡಿ ಓಪನ್ ಮಾಡಿ ನೋಡಿದ್ರೆ ಕುಕ್ಕೇನದ ಅಧ್ಯಕ್ಷರೇ ಬಸವ ಕಲ್ಯಾಣ ಬಂದು ಜೈಲ್ಗಳು ಇಂತ ನಿಮಗೆ ಪೂರ ವರ್ಗ ಕೊಡ್ತೀನಿ ಅಧ್ಯಕ್ಷರೇ, ಎಲ್ಲರೂ ಕೊಡ್ತೀನಿ. ಗಿಫ್ಟ್ ಕೊಟ್ಟಾನು ಮದಿಗೆ ಕುಕ್ಕೇನ್ ಅಫೀಮ್. ಇವತ್ತು ಇಂಟರ್ನೆಟ್ ಕ್ರೀಡ ಗಾಂಜಾ, ಕುಕ್ಕೇನ್ ಅಫೀಮ್ ಬೆಂಗಳೂರಿನೊಳಗೆ ಆ ರೀತಿ ಆಗತ್ತದ. ನಿಮಗೆ ಎಷ್ಟೋ ಕಡೆ ಪೊಲೀಸರು ಕೂಡ ದುಡ್ಡು ತಗೊಂಡು ಅದ್ರ ಹಿಂದೆ ನಿಂತಿರ್ತಾರ. ಇದು ಭಯಾನಕರ ಅಧ್ಯಕ್ಷರೇ. ಈ ರಾಜ್ಯ ನಮಗೆ ಪೂರ ಖೋಖಲ ಮಾಡಿಬಿಡ್ತು. ಇದು ಯಾವ ವಿದ್ಯಾರ್ಥಿಗಳು ಹೂವಾಗ ಅರಳಬೇಕು ಅಧ್ಯಕ್ಷರೇ, ಅಂತವು ಹೂವಾಗ ಅರಳಕ್ಕಿನ ಮೊದಲೇ ಬಾಳ ನಡೆದ ಅಧ್ಯಕ್ಷರೇ. ಇದ್ರ ಮೇಲೆ ಚರ್ಚೆಗಳಾಗಬೇಕು, ಇದಕ್ಕೆ ಆದೇಶಗಳಾಗಬೇಕು. ಯಾವುದೇ ಕಾರಣಕ್ಕ ನೀವೆಷ್ಟೇ ದುಡ್ಡು ಖರ್ಚು ಮಾಡ್ರಿ, ನೀವೆಷ್ಟೇ ಬ್ರ್ಯಾಂಡ್ ಬೆಂಗಳೂರು ಮಾಡಿ, ಆದ್ರ ಸಣ್ಣ ಸಣ್ಣ ಮಕ್ಕಳು ಈ ರೀತಿ ನೆಟ್ಟಾದ್ರೆ ನಮ್ಮ ಪರಿಸ್ಥಿತಿ ಏನು ಉಂಟದ ಅಧ್ಯಕ್ಷರೇ. ಬಸವ ಕಲ್ಯಾಣ ಅಧ್ಯಕ್ಷರೇ, ಅದು ಸಾಂಸ್ಕೃತಿಕ ನಾಯಕನ ಕರ್ಮಭೂಮಿ. ಬಸವಣ್ಣನ ನೆಲ ಅದು. ಜಗತ್ತಿಗೆ ಮೊದಲ ಪಾರ್ಲಿಮೆಂಟ್ ಕೊಟ್ಟಂತ ಆ ನೆಲದ ಶಾಸಕ ನಾನು. ಅದಕ್ಕಾಗಿ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೇನೆ, ಅನುಭವ ಮಂಟಪದ ಕೆಲಸ ದಯಮಾಡಿ ಪೂರ್ಣ ಮಾಡ್ರಿ. 200 ಕೋಟಿ ಕೊಟ್ಟು ಯಡಿಯೂರಪ್ಪ ಅವರು ಆ ಕೆಲಸ ಪ್ರಾರಂಭ ಮಾಡಿದ ಅಧ್ಯಕ್ಷರೇ. ಇವತ್ತು ನೀವು ಕೊಟ್ಟಿಗೆ ಎಷ್ಟು ಅಧ್ಯಕ್ಷರೇ? 150 ಕೋಟಿ ಅಧ್ಯಕ್ಷರೇ. ಅದ್ರ ಜೊತೆಗೆ ಅಧ್ಯಕ್ಷರೇ, ಛತ್ರಪತಿ ಶಿವಾಜಿ ಮಹಾರಾಜರು, ಧರ್ಮವೀರ ಸಂಭಾಜಿ ಮಹಾರಾಜರ ಶಿವಸೃಷ್ಟಿಗಾಗಿ ನಮ್ಮ ಸರ್ಕಾರ ಬಸವ ಕಲ್ಯಾಣದೊಳಗ 10 ಎಕರೆ ಜಾಗ ಕೊಟ್ಟಿದೆ ಅಧ್ಯಕ್ಷರೇ. ಅದ್ರ ಸಲುವಾಗಿ 10 ಕೋಟಿ ಅವ್ರು ಕೊಟ್ಟಿಲ್ಲ ನಮ್ಮ ಸರ್ಕಾರ. ಈ ಸರ್ಕಾರದೊಳಗ ದುಡ್ಡು ವಾಪಸ್ ಹೋಗದ. 10 ಕೋಟಿ ಅಷ್ಟೇ ಕೇಳೋದು ನಾನು. ಧರ್ಮವೀರ ಸಂಭಾಜಿ ಮಹಾರಾಜರು, ಛತ್ರಪತಿ ಶಿವಾಜಿ ಮಹಾರಾಜರು ಈ ದೇಶಕ್ಕೆ ಯಾಕೆ ಬೇಕಾಗಿತ್ತು ಆಗಿತ್ತು ಅಂತ ಹೇಳಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಅಧ್ಯಕ್ಷರೇ. ನಾನು ಮೊನ್ನೆ ಹೋಗಿ ಗೊತ್ತಾ ಮಹಾರಾಷ್ಟ್ರದೊಳಗೆ ಪುಣೆ ಬಂದ ಅಧ್ಯಕ್ಷರೇ, ತುಳಾಪುರ್ ಮತ್ತು ವಡುಬದೂರ್ ಅಂತ ಹೇಳಿ ಧರ್ಮವೀರ ಸಂಭಾಜಿ ಮಹಾರಾಜರು ಹೋಗಿ ಸಮಾಧಿ ದರ್ಶನ ಮಾಡಿ ಬಂದಿದ್ದ ಅಧ್ಯಕ್ಷರೇ. ಈ ರಾಜ್ಯದ ಪ್ರತಿಯೊಬ್ಬ ಯುವಕರು ಸಂಗೊಳ್ಳಿ ರಾಯಣ್ಣ ಸಮಾಧಿಗೆ ಹೋಗ್ಬೇಕು, ದರ್ಶನ ಮಾಡಬೇಕು. ಧರ್ಮವೀರ ಸಂಭಾಜಿ ಮಹಾರಾಜರ ಸಮಾಧಿಗೆ ಹೋಗ್ಬೇಕು, ದರ್ಶನ ಮಾಡಬೇಕು. ನಮ್ಮ ಮಕ್ಕಳಿಗೆ ಅಂತ ಸಂಸ್ಕಾರ ಕೊಡಬೇಕು ಅಧ್ಯಕ್ಷರೇ. ಸಂಸ್ಕಾರ ಅಲ್ಲ ಅಧ್ಯಕ್ಷರೇ. ಅದ್ರ ಜೊತೆ ಅಧ್ಯಕ್ಷರೇ, ಬಸವಣ್ಣವರು ಯಾವುದೇ ಒಂದು ಸ್ಥಳ ಇಂಥದೇ ನಿರ್ದಿಷ್ಟವಾದಂತಹ ಸ್ಥಳಗಳು ಕುಂತು ಭಕ್ತರ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ಜಾಗ ಅದು ಬರ್ಸ್ ಕಟ್ಟೆ ಅಧ್ಯಕ್ಷರೇ. ಅದಕ್ಕೆ ದಯಮಾಡಿ ಆ ಬರ್ಸ್ ಕಟ್ಟೆಗೆ ಒಂದು 20 ಕೋಟಿ ರೂಪಾಯಿ ಕೊಡ್ರಿ. ಶಿವಸೃಷ್ಟಿಗಾಗಿ ಒಂದು 200 ಕೋಟಿ ಕೊಡ್ರಿ ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೀನಿ ಅಧ್ಯಕ್ಷರೇ. ಇನ್ನೊಂದು ವಿಷಯ ಕೃಷ್ಣ ಬೈರೇಗೌಡರು ಇಲ್ಲ ನೆನಪೋಯ್ತು ಅಧ್ಯಕ್ಷರೇ. ಜನ ಶಾಪ್ ಹಾಕ್ಲತ್ತಾರ, ರೈತರು ಶಾಪ್ ಹಾಕ್ಲತ್ತಾರ. ಹೊಲಕ್ಕೆ ಹೋಗಪ್ಲೇ ಇಲ್ಲ, ಹೊಲಕ್ಕೆ ದಾರಿ ಇಲ್ಲ. ಮುಂದಿನ ಸರ್ಕಾರದೊಳಗ ಆ 25 ಕೋಟಿ ಕೊಟ್ರಿ, 6 ಕೋಟಿ ನಮ್ಗೆ ಯೋಚನೆ ಬಿಟ್ರಿ. ಮುಂದೆ ಕುಟ್ಟಕ್ಕಂತ ಸಮಯದೊಳಗ ಒಂದು 10 ಕೋಟಿ ಹೊಲಕ್ಕೆ ದಾರಿ ಮಾಡ್ಕೋಲ್ಲ. ರೈತರು ಏನು ಕೇಳತ್ತಿಲ್ಲ, ಹೊಲಕ್ಕೆ ದಾರಿ ಕೊಡ್ರಪ್ಪ. ನಾವು ಹೈರಾಣಿಂದಾಗಿ ಬ್ಯಾಂಕ್ ಸಾಲ ಮನ್ನಾ ಮಾಡ್ರೆ ಬಂದು ಕೇಳತ್ತಾರ ಅಧ್ಯಕ್ಷರೇ. ಅದೇನು ದೊಡ್ಡದಲ್ಲ ಅಧ್ಯಕ್ಷರೇ, ಕುಡ್ಬೋದಲ್ಲ ಅಧ್ಯಕ್ಷರೇ. ಅದ್ರ ಜೊತೆ ಅಧ್ಯಕ್ಷರೇ, ಇವತ್ತು GVPಗಳು ಮನಿ ಓಡಾಡ್ತಾರ ಅಧ್ಯಕ್ಷರೇ. ಮನಿ ಓಡಾಡ್ತಾರ. ನಾವು ಎಲೆಕ್ಷನ್ ಒಂದೇ ಸಲ ಪ್ರಚಾರ ಹೋದ್ರೆ ನಮ್ಮ ಟೊಂಕ ಹಿಡಿತದ. ಅವ್ರು ಕೆಲಸ ಮಾಡ್ತಾರ. ಆ GVPಗಳಿಗೆ ಪರ್ಮನೆಂಟ್ ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರದಿಂದ ಆಗ್ಬೇಕಂತೇಳಿ ವಿನಂತಿಯನ್ನು ಮಾಡ್ತೀನಿ ಅಧ್ಯಕ್ಷರೇ. ಬೀದರ್ ಜಿಲ್ಲೆದೊಳಗ BSS ಸಕ್ಕರೆ ಕಾರ್ಖಾನೆ
ಅದು Okay, ಆಯ್ತು, ಒಂದ್ ಮಿನಿಟ್ ಹೋಗಿ. ಬೀದರ್ ಜಿಲ್ಲೆಗಳ ಸರ್ಕಾರಿ ಕಾರ್ಖಾನೆ ಅದು ರೈತರ ಬೆನ್ನೆಲುಬು ಇವತ್ತು ಬಂದಾಗಿದೆ ಅಧ್ಯಕ್ಷರೇ. ಅದಕ್ಕಾಗಿ ದಯಮಾಡಿ ಆ BSS ಸಕ್ಕರೆ ಕಾರ್ಖಾನೆ ಪುನಃ ಪ್ರಾರಂಭ ಮಾಡಬೇಕು. ಕಾರಂಜ ನಿರಾಶ್ರಿತರು 3 ವರ್ಷ ಹೋರಾಟ ಕೂತಿರೋ ಅಧ್ಯಕ್ಷರೇ. ಶೆಟ್ಲೆಸ್ ಅಧ್ಯಕ್ಷರೇ, ಹಂಗೆ ಹಾಕೊಳ್ಳಾರ್ದೆ ಒಬ್ಬೊಬ್ರು ಹೊಟ್ಟಿ ಬೆಂದಿಗೆ ಹಾಕೋದು ಅಧ್ಯಕ್ಷರೇ. ಆ ಕಾರಂಜ ನಿರಾಶ್ರಿತರಿಗೆ ಪರಿಹಾರ ಕೊಟ್ಟಂತ ಕೆಲಸ ಮಾಡಬೇಕು ಅಧ್ಯಕ್ಷರೇ. ಅದ್ರ ಜೊತೆ ಅಧ್ಯಕ್ಷರೇ, ಅಂಗನವಾಡಿ ಕಾರ್ಯಕರ್ತರು ಇವತ್ತು ಪ್ರತಿಯೊಂದು ನಾವು ಅಂಗನವಾಡಿ ಕಾರ್ಯಕರ್ತರು ಬೇಕು ನಮಗೆ. ಅವ್ರ ಕಡೆ ನಾವು ನೋಡ್ತಾ ಇಲ್ಲ ಈ ಸರ್ಕಾರ. ಅದಕ್ಕಾಗಿ ಈ LKG UKG ಕೋರ್ಸ್ ಪ್ರಾರಂಭ ಮಾಡುತ್ತೀವಿ. ತಾವು KPS ಒಂದೊಂದು ಅಧ್ಯಕ್ಷರೇ PUC ರ್ಯಾಂಕ್ ಇದ್ದವ್ರು ಅಂಗನವಾಡಿ ಟೀಚರ್ ಆಗಿ, SSLC 90% ತೊಗೊಂಡವ್ರು ಅಂಗನವಾಡಿ ಟೀಚರ್ ಆಗಿ. ಅದಕ್ಕೆ ದಯಮಾಡಿ ಅವ್ರಿಗೆ ಇಲ್ಲಿ ಅವಕಾಶ ಮಾಡ್ಕೊಡ್ಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೀನಿ ಅಧ್ಯಕ್ಷರೇ. ಹಾಗಾಗಿ ಮತ್ತೊಮ್ಮೆ ಏನು ಆ ರೈತರ ಬಗ್ಗೆ, ಆ ರೈತರಿಗೆ ಬ್ಯಾಂಕಿನ ಸಾಲ ಮಂಜೂರು ಮಾಡ್ತಕ್ಕಂಥದ್ದು ಅತ್ಯಂತ ಗಂಭೀರ ಮಾಡಬೇಕಂತ ಹೇಳಿ ವಿನಂತಿ ಮಾಡ್ತೀನಿ. ಧನ್ಯವಾದಗಳು.